ಅಪೊಸ್ತಲ ಪುಸ್ತಕ 28ನೇ ಅಧ್ಯಾಯ. ಅಪೊಸ್ತಲ ಪುಸ್ತಕ 28ನೇ ಅಧ್ಯಾಯ 1ರಿಂದ 10ನೇ. ನಾವು ದಡಕ್ಕೆ ಸೇರಿದ ಮೇಲೆ ಆ ದ್ವೀಪದ ಹೆಸರು ಮೇಲಿತ್ತು ಎಂದು ನಮಗೆ ತಿಳಿದು ಬಂತು. ಅನ್ಯ ಭಾಷೆಯವರಾದ ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ. ಮಳೆಯೇ ಆಗಲಿ, ಉರಿತಿದ್ದರಿಂದಲೂ ಚಳಿಯಾಗಿರುವುದರಿಂದಲೂ ಅವರು ಬೆಂಕಿಯನ್ನು ಹೊತ್ತಿಸಿ ನಮ್ಮೆಲ್ಲರೂ ಸೇರಿಸಿಕೊಂಡರು. ಆಮೆನ್. ಹಲ್ಲೆಲೂಯಾ. ಅವರು ಸುವಾರ್ತೆ ಸಾರೋದಕ್ಕಾಗಿ ಅವರು ಒಂದು ಊರಿಗೆ ಪ್ರಯಾಣ ಮಾಡಿದಾಗ ನಾವು ದಡಕ್ಕೆ ಸೇರಿದ ಮೇಲೆ ಆ ದ್ವೀಪದ ಹೆಸರು ಮೇಲಿತ್ತು ಎಂದು ನಮಗೆ ತಿಳಿದು ಬಂತು. ಅನ್ಯ ಭಾಷೆಯವರಾದ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ. ಆಮೇಲೆ ಇವರು ದೋಣಿ ಒಳಗಡೆ ಪ್ರಯಾಣ ಮಾಡಿಕೊಂಡು ದಡ ಸೇರ್ತಾರೆ. ಅಲ್ಲಿ ದಡ ಸೇರಿದ ಮೇಲೆ ಅಲ್ಲಿ ಒಂದೇ ವಾಕ್ಯದಲ್ಲಿ ದ್ವೀಪದ ಹೆಸರು ಮೇಲಿತ್ತು. ಆ ದಡ ಸೇರಿದ ಮೇಲೆ ಅವರು ಅಲ್ಲೊಂದು ಹೆಸರಿತ್ತು. ಆ ಹೆಸರು ನೋಡಿದಾಗ ಅಲ್ಲಿ ಅನ್ಯ ಭಾಷೆಯವರಾದ, ಹಂಗಂದ್ರೆ ಅನ್ಯ ಭಾಷೆ ಅಂದ್ರೆ ಇವಾಗ ಬೆಂಗಳೂರಲ್ಲಿ ಎಷ್ಟೋ ಭಾಷೆಗಳು, ಆ ಥರ ಎಲ್ಲ ಭಾಷೆಗಳು ಆಡುವಂಥ ಜನಗಳಲ್ಲಿ ಇದ್ರಲ್ಲಿ ಆ ಜಾಗದಲ್ಲಿ ಅನ್ಯ ಭಾಷೆಯವರಿದ್ರು. ಪದ್ಮದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ. ಇವರು ಆ ಊರಿಗೆ ಹೋದ್ಮೇಲೆ ಪೌಲನು ಅವನ ಜೊತೆನಲ್ಲಿ ಸುಮಾರು ಜನ ಇದ್ರು. ಎಲ್ಲರೂ ಅಲ್ಲಿ ಹೋದ್ಮೇಲೆ ಆ ಊರಿನ ಜನರು ಅವ್ರಿಗೆ ಮಾಡಿರೋ ಉಪಕಾರಗಳು ಅಷ್ಟಿಷ್ಟಲ್ಲ. ಅವ್ರಿಗೆ ಮಳೆ ಉಯ್ಯುತ್ತಿರುವುದರಿಂದಲೂ ಚಳಿ ಆಗುವುದರಿಂದಲೂ ಅವರು ಬೆಂಕಿಯನ್ನು ಹೊತ್ತಿಸಿ ನಮ್ಮೆಲ್ಲರನ್ನು ಸೇರಿಸಿಕೊಂಡರು. ಅವರು ಮಳೆ ಜಾಸ್ತಿ ಇರುವಂತ ಸಂದರ್ಭದಲ್ಲಿ, ಚಳಿ ಜಾಸ್ತಿ ಇರುವಂತ ಸಂದರ್ಭದಲ್ಲಿ ಪೌಲನು ಅವನ ಜೊತೆನಲ್ಲಿ ಅನೇಕ ಜನ ದೋಣಿಯಲ್ಲಿ ಪ್ರಯಾಣ ಮಾಡವ್ರೆ ಆ ಊರಿಗೆ. ಆ ಊರಿಗೆ ಹೋದಾಗ ಆ ಊರ್ ಜನಗಳು ಅವ್ರಿಗೆ ಉಪಕಾರ ಮಾಡಿ, ಮತ್ತೆ ಅವ್ರನ್ನ ಚಳಿ ಆಯ್ತಾ ಇದ್ದಲ್ಲ, ಇವರು ಸ್ವಲ್ಪ ಬೆಚ್ಚಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಬೆಂಕಿಯನ್ನು ಹೊತ್ತಿಸಿ ನಮ್ಮೆಲ್ಲರನ್ನು ಸೇರಿಸಿಕೊಳ್ತಾರೆ. ಇವರೆಲ್ಲ ಬೆಂಕಿ ಕಾಯಿಸ್ಕೊಂತವ್ರೆ ಆ ಊರಿನ ಜನಗಳು. ಪೌಲನ ಜೊತೆನಲ್ಲಿರೋ ಜನಗಳನ್ನ ಕೂಡ ನೀವು ಬನ್ನಿ ಬೆಂಕಿ ಒಳಗಡೆ ಏನ್ ಮಾಡ್ರಿ, ಬೆಂಕಿಯಲ್ಲಿ ಕಾಯಿಸ್ಕೊಳ್ರಿ ಅಂತ ಹೇಳಿ ಇವ್ರನ್ನೆಲ್ಲರನ್ನ ಏನ್ ಮಾಡ್ತಾರೆ, ಸೇರಿಸ್ಕೊಂತಾರೆ. ಇಲ್ಲಿ ಎರಡು ಕಾರ್ಯನ ನಾವು ನೋಡ್ತೀವಿ. ಆ ಊರಿನ ಜನಗಳು ಉಪಕಾರ ಮಾಡಿದ್ದು ಅಷ್ಟಿಷ್ಟಲ್ಲ. ಹಲ್ಲೆಲೂಯಾ. ಆ ಊರಿನ ಜನಗಳಿಗೆ ಉಪಕಾರ ಮಾಡ್ತಾ ಇದ್ರು ಪೌಲನಿಗೆ, ಅವನ ಜೊತೆನಲ್ಲಿರೋ ಜನಗಳಿಗೆ. ಅದು ಮಾತ್ರ ಅಲ್ಲ, ಊರಿನ ಜನಗಳು ಇವ್ರನ್ನ ತಿರಸ್ಕಾರ ಮಾಡಿಲ್ಲ. ಇವ್ರನ್ನು ಕೂಡ ನಮ್ಮ ಸಹೋದರರಂತೆ ಒಟ್ಟಾಗಿ ಅವ್ರನ್ನ ಏನ್ ಮಾಡಿದ್ರು, ಸೇರಿಸ್ಕೊಂಡ್ರು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಕೂಡ ಈ ಊರಿನ ಜನರು ಯಾವ ರೀತಿಯಾಗಿ ಉಪಕಾರ ಮಾಡಿದ್ರು ನಾವು ಉಪಕಾರ ಮಾಡೋರಾಗಿರ್ಬೇಕು. ಮತ್ತೊಬ್ಬರನ್ನ ನಾವು ಕೂಡ ಸೇರಿಸಿಕೊಳ್ಳೋರಾಗಿರ್ಬೇಕು. ಹಲ್ಲೆಲೂಯಾ. ಇದು ಸೇರಿಸಿಕೊಳ್ಳೋಂತ ಅನ್ನೋದಾದ್ರೆ ಅದು ಒಂದಾಗಿ ಸೇರೋದು. 133 ಕೀರ್ತನೆ 1ನೇ ವಾಕ್ಯದಲ್ಲಿ ಏನಾಗತ್ತೆ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು. ಆಗ ಇವರೆಲ್ಲರೂ ಒಂದಾಗಿ ಸೇರೋದಕ್ಕಾಗಿ ಅಲ್ಲಿ ಕೂಡ್ತಾರೆ ಇವರು. ಆಮೇಲೆ ಅಪೊಸ್ತಲ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡುವಲ್ಲಿ ಅವರು 3,000 ಜನ ಒಂದೇ ಜಾಗದಲ್ಲಿ ಏಕ ಮನಸ್ಸುಳ್ಳವರಾಗಿ ಒಂದೇ ಜಾಗದಲ್ಲಿ ಸೇರ್ತಾರೆ. ವಾಕ್ಯನ ಓದೋಣ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಒಂದೇ ಸ್ಥಳದಲ್ಲಿ ಕೂಡಿದ್ದಾರೆ. ನೋಡು, ಒಂದು ಮನಸ್ಸು, ಒಂದೇ ಮನಸ್ಸೊಳ್ಳೆವರಾಗಿ ಇವರು ಕೂಡ
ಪೌಲು ಹೋಗಿದಂತ ಊರಿನ ಜನಗಳು ಒಂದೇ ಮನಸ್ಸಿಂದ ಇವನ್ನೆಲ್ಲ ಸೇರಿಸ್ಕೊಂಡಂಗೆ ಇವರು ಕೂಡ ಇಲ್ಲಿ 3,000 ಜನ ಒಂದು ಜಾಗ ಸೇರಿ ಒಂದೇ ಮನಸ್ಸುಳ್ಳವರಾಗಿ ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಪಕ್ಕನೆ ಆಕಾಶದೊಳಗಡೆಯಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಆಮೇನ್. ಅಲ್ಲಿ ದೇವರ ಅಭಿಷೇಕ ತುಂಬಿಕೊಂಡು ಪವಿತ್ರ ಆತ್ಮನ ಅಭಿಷೇಕ ಅಲ್ಲಿ ಮುಚ್ಚಿಕೊಂಡಿತು. ಯಾವಾಗ ನಾವು ಒಂದಾಗಿ ಸೇರ್ತೀವೋ, ಒಂದು ಮನಸ್ಸಲ್ಲಿ ಇರ್ತೀವೋ, ಅಲ್ಲ ಅಭಿಷೇಕ ದೇವ ಪ್ರಸನ್ನತೆ ಆ ಜಾಗದಲ್ಲಿ ಇಳಿಯೋದಾಗಿರ್ತೈತೆ. ಅದರಲ್ಲಿ ಹೊಂದಾಣಿಕೆ ಇರಬೇಕು. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನೋಡ್ರಿ, ಅವರು ಒಂದು ಗೋಪುರ ಕಟ್ಟುತ್ತಾರೆ. ಆಕಾಶ ಮುಟ್ಟಷ್ಟು ಗೋಪುರನ ಕಟ್ಟಿ ಆಕಾಶದಲ್ಲಿ ಹೋಗಿ ಮನೆ ಮಾಡ್ಕೊಂಡು ವಾಸ ಮಾಡ್ಬೇಕಂತ ಹೇಳಿ ಇವರೆಲ್ಲರೂ ಒಂದಾಗಿ ಮನೆನ ಕಟ್ಕೊಂಡು ಹೋಗ್ತಾರೆ. ಹೊಂದಾಣಿಕೆ. ಆಮೇಲೆ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ. ಹೊಂದಾಣಿಕೆ ಆಗಿರೋದಕ್ಕೆ ಸೈತಾನ್ ಬಿಡಲ್ಲ. ಎಷ್ಟೋ ಕುಟುಂಬದಲ್ಲಿ ನೋಡ್ರಿ, ಒಂದು 5-6 ಜನ ಇದ್ರೆ ಅವ್ರ ಕುಟುಂಬದಲ್ಲಿ ಒಬ್ಬರು ನೋಡ್ರೆ ಒಬ್ಬರಿಗೆ ಆಗೋದಿಲ್ಲ. ಅದು ಹೊಂದಾಣಿಕೆ ಇಲ್ದಂಗೆ ಚಿದ್ರಿಸ್ತಾನೆ. ಅಲ್ಲಲ್ಲಿ ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಕುಟುಂಬದಲ್ಲೇನೆ ಹೊಂದಾಣಿಕೆ ಇರೋದಕ್ಕಾಗಲ್ಲ. ಯಾರೋ ಅಪರೂಪ ಜಾಯಿಂಟ್ ಫ್ಯಾಮಿಲಿಗಳು, ಅಣ್ಣ ತಮ್ಮದಿರು, ಅವ್ರ ಫ್ಯಾಮಿಲಿಗಳು ಎಲ್ಲ ಸೇರಿ 50 ಜನ 20 ಜನ 30 ಜನ ಇರೋದು ಯಾರೋ ಅಪರೂಪ. ಇನ್ನು ಮಿಕ್ಕಿದೆಲ್ಲ ಏನಾಗಿರ್ತಾರೆ, ಹೊಂದಾಣಿಕೆ ಒಂದು ಮನಸ್ಸಿಲ್ದಂಗೆ ಅವ್ರು ಬೇರೆ ಬೇರೆ ಕಡೆ ಚಿದ್ರೋಗಿರ್ತಾರೆ. ಆದರೆ ಹೊಂದಾಣಿಕೆ ಆಗಿರಬೇಕು. ಇಲ್ಲಿ ಅಪೊಸ್ತಲ 28ರಲ್ಲಿ ಆ ಊರಿನ ಜನರು ಪೌಲ್ ಜೊತೆನಲ್ಲಿರೋರ್ನ ಎಲ್ಲರನ್ನೂ ತನ್ನ ಜೊತೆನಲ್ಲಿ ಸೇರಿಸ್ಕೊಂಡು ಚಳಿನ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲಾರ್ನು ಒಂದಾಗಿ ಸೇರಿಸ್ಕೊಳ್ತಾರೆ. ಆಮೀನ್. ಹಲ್ಲೆಲೂಯಾ. ಸ್ತೋತ್ರ. ಸರಿ, ಆಗ 3ನೇ ವಾಕ್ಯದಲ್ಲಿ ಪೌಲನು ಒಂದು ಒರೆಯ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಆಮೀನ್. ಹಲ್ಲೆಲೂಯಾ. ಪೌಲು ಕೂಡ ಏನ್ ಮಾಡ್ತಾನೆ, ಒಂದು ಒರೆ ಸೌದೆನ ಎತ್ಕೊಂಡು ಬಂದು ಆ ಬೆಂಕಿ ಒಳಗಡೆ ಹಾಕ್ತಾನೆ. ಈ ಸೌದೆ ಒಳಗಡೆ ಹಾವು ಸೇರ್ಕೊಂಡಿರ್ತೈತಿ. ಇವನು ತಂದು ಆ ಬೆಂಕಿ ಒಳಗಡೆ ಹಾಕಿದ ತಕ್ಷಣ ಆ ಸೌದೆನ ಪೌಲು ಒಂದು ಹಾವು ಆಚೆ ಬಂದು ಅವನ ಕೈನ ಸುತ್ಕೊಂಡು ಬಿಡ್ತೈತೆ ಪೌಲ್ಗೆ. 4ನೇ ವಾಕ್ಯ. ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ ಈ ಮನುಷ್ಯನು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ಪೌಲ್ ಕೈಯಲ್ಲಿ ಹಾವು ಸುತ್ಕೊಂಡಿರೋದ್ರನ್ನ ನೋಡ್ತಾರೆ. ಈ ಮನುಷ್ಯನು ಕೊಲೆ ಪಾತಕನೇ ಸರಿ. ಸಮುದ್ರದಿಂದ ತಪ್ಪಿಸಿಕೊಂಡು ಬಂದವನು ನ್ಯಾಯವು ಇವನನ್ನು ಬದುಕಿಗೊಳಿಸುವುದಿಲ್ಲವೆಂದು ತಮ್ಮೊಳಗೆ ಮಾತಾಡಿ. ಇವನು ಊರು ಬಿಟ್ಟು ಸಮುದ್ರ ಬಿಟ್ಟು ಬೇರೆ ಊರಿಗೆ ಬರುವಾಗ ಇವನೇನೋ ಕೊಲೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ, ತಪ್ಪು ಮಾಡಿ ಬಂದ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಇವನಿಗೆ ಹಾವು ಕಚ್ಬಿಟ್ಟಿದೆ. ಅದಕ್ಕೋಸ್ಕರ ಇವನಿಗೆ ಶಾಪ, ಅದು ಇವನು ಕೊಲೆ ಪಾತಕನೇ ಸರಿ ಅಂತ ಹೇಳಿ ಆ ಊರಿನ ಜನಗಳು ಏನು ಮಾಡಿದ್ರು, ಮಾತಾಡ್ಕೊಂತಾರೆ. ನಾವು ಕೂಡ ಇವಾಗ ಒಂದು ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಅವರು ಇವನು ಯಾವ ಊರನೋ ಎತ್ತಿ ಇರೋನೋ ಅಲ್ಲಿ ಏನು ಮಾಡಿ ಬಂದವನೋ ಯಾರು ಗೊತ್ತಿಲ್ಲ, ಯಾರು ಗೊತ್ತು ಅಂತ ಹೇಳಿ ಇಲ್ದಿರೋದೆಲ್ಲ ಮಾತಾಡ್ತಾರೆ. ಅದೇ ರೀತಿಯಾಗಿ ಪೌಲ್ಗೂ ಕೂಡ ಊರಿನ ಜನಗಳು ಮಾತಾಡಿದ್ರು, ಇವನು ತಪ್ಪಿಸ್ಕೊಂಡು ಬೇರೆ ಊರಿಂದ ಬಂದವನೇ, ಸಮುದ್ರ ಪ್ರಯಾಣ ಮಾಡಿ ಇವನು ತಪ್ಪು ಮಾಡಿರೋನು, ಕೊಲೆ ಪಾತಕನು, ಇವನ್ನ ಈ ಹಾವು ಕಚ್ಚಿ ಸಾಯಿಸ್ತದೆ, ಇವನ್ನ ಬದುಕಿಗೊಳಿಸುವುದಿಲ್ಲ ಅಂತ ಹೇಳಿ ಆ ಊರಿನ ಜನಗಳು ತಮ್ಮೊಳಗಡೆ ಏನ್ ಮಾಡಿದ್ರು, ಮಾತಾಡ್ಕೊಂತಾರೆ. ಅಲ್ಲಲ್ಲಿ ಮಾತಾಡೋದು ಹೆಂಗ್ ಬೇಕಾದ್ರೂ ಮಾತಾಡ್ಕೊಂತಾರೆ ಜನ. ಅಲ್ಲಲ್ಲಿ ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಹಲ್ಲೆಲೂಯಾ. 5ನೇ ವಾಕ್ಯ. ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಗೆ ಜಡಿಸಿ ಬಿಟ್ಟನು. ಪೌಲನ ಕೈನಲ್ಲಿ ಸುತ್ಕೊಂಡಿದ್ದಂತ ಹಾವನ್ನ ಪೌಲ ಏನ್ ಮಾಡ್ತಾನೆ, ಕೆಳಗಡೆ ಹಾಕ್ತಾನೆ, ಅದ್ರೊಳಗಡೆ
ಜಾಡಿಸಿ ಬಿಟ್ಟನು, ಹ್ಮ್. ಅವನಿಗೆ ಏನೂ ಕೇಡಾಗಲಿಲ್ಲ. ಅವನಿಗೆ ಏನು ಕೇಡಾಗ್ಲಿಲ್ಲ. ನೋಡು, ಇವರೆಲ್ಲ ಇವನು ಕಚ್ಚದ ಸತೋದ ಅನ್ಕೊಂಡ್ರು, ಆದ್ರೆ ಪೌಲನಿಗೆ ಏನು ಕೇಡಾಗಿಲ್ಲ. ಕಾರಣ ಏನು? ಪೌಲನಿಗೆ ಯಾವುದು ಕೇಡಾಗಿಲ್ಲ. ದೇವರಲ್ಲಿ ನೆಲೆ ನಿಲ್ಲೋ ಮಕ್ಕಳಿಗೆ ಯಾವುದು ಕೇಡು ಆಗೋದಿಲ್ಲ. ಹಲ್ಲೆಲೂಯಾ ಸಹೋದರ. ಯಾವ ಕೇಡುಗಳು ತಗುಲೋದಿಲ್ಲ. ಹಲ್ಲೆಲೂಯಾ ಸಹೋದರ. ಅದ್ರ ಕೆಳಗಡೆ ವಾಕ್ಯ, ಇವನು ಬಾತು ಹೋದಾನೋ ಇಲ್ಲವೇ ಅಕಸ್ಮಾತ್ ಆಗಿ ಸತ್ತು ಬಿದ್ದಾನೋ ಎಂದು ಅವರು ನೋಡಿಕೊಂಡೇ ಇದ್ದರು. ಆಗ ಇವನು ಕಚ್ಚೈತೆ ಹಾವು, ಒಂದು ವೇಳೆ ಇವನು ಸುಸ್ತಾಗಿ ಬಿದ್ದೋಗ್ತಾನೆ, ನೊರಕೆಕ್ಕಿ ಸತ್ತೋಗ್ತಾನೆ, ಇವನು ಉಳಿಯಲ್ಲ, ಸತ್ತೋಗ್ತಾನೆ ಅಂತ ಇವನು ನೋಡ್ತಾನೆ ಇದ್ರು. ತಲೆ ಚಕ್ಕರ್ ಬರ್ತೈತೇನೋ ನೋಡೋಣ ಅಂತೇಳಿ. ಆದ್ರೆ ಇವನಿಗೆ ತಲೆ ಚಕ್ಕರು ಬಂದಿಲ್ಲ, ಈ ಪೌಲು ಸಾಯ್ನೂ ಇಲ್ಲ. ಆದ್ರೆ ಇವನು ಸಾಯ್ತಾನೆ, ಇವನು ತಲೆ ಚಕ್ಕರ್ ಬರ್ತೈತೆ ಅಂತ ಜನ ನೋಡ್ಕೊಂಡೇ ಇದ್ರು. ಆದ್ರೆ ಇವನಿಗೇನು ಆಗ್ತಾ ಇಲ್ಲ. ಜನ ನಮ್ಮನ್ನು ಕೂಡ ನೋಡ್ತಾನೆ ಇರ್ತಾರೆ. ಯಾವಾಗ ಇವನು ಬೀಳ್ತಾನೆ, ಯಾವಾಗ ಇವನು ನಾಶ ಮಾಡ್ತಾನೆ, ಯಾವಾಗ ಇವನು ಹಾಳಾಗಿ ಹೋಗ್ತಾನೆ ಅಂತ ಜನ ಏನ್ ಮಾಡ್ತಾರೆ? ನೋಡ್ತಾನೆ ಇರ್ತಾರೆ. ಅವ್ರು ನೋಡ್ತಾ ಇರ್ಲಿ. ನಾವು ದೇವರಲ್ಲಿ ಇರೋದ್ರಿಂದ ದೇವರು ನಮ್ಮನ್ನ ನೆಲೆ ನಿಲ್ಲಿಸ್ತಾನೆ, ದೇವರು ನಮ್ಮನ್ನ ಬದುಕಿಸ್ತಾನೆ, ದೇವರು ನಮ್ಮನ್ನ ನಾಶ ಆಗೋದಕ್ಕೆ ಬಿಡದಿಲ್ದಂಗ ಆತನು ಕಾಯ್ತಾ ಇರ್ತಾನೆ. ನಮ್ಮನ್ನ ಇಸ್ರಾಯೇಲರನ್ನು ಕಾಯುವ ದೇವರು ತೂಕಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ. ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಿಲ್ಲವೆಂದು ಕಂಡು ಬೇರೆ ಯೋಚನೆಯುಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ಸಾಕು. ಈಗ ಇವನಿಗೇನು ವಿಕಾರ ಆಗಿಲ್ಲ, ಸಾಯಿಲು ಇಲ್ವಲ್ಲ ಅಂತ ಹೇಳಿ ಇವಾಗ ಇವನ್ನ ಏನ್ ಮಾಡ್ಬಿಟ್ರು? ದೇವ್ರು ಮಾಡ್ಬಿಟ್ರು. ಏನ್ ಮಾಡ್ಬಿಟ್ರು? ದೇವರೇ ಮಾಡ್ಬಿಟ್ರು. ಫಸ್ಟ್ ಇವನು ಸತ್ತೋಗ್ತಾನೆ, ತಲೆ ಚಕ್ಕರ್ ಬರ್ತೈತೆ, ಇವನು ಬಿದ್ದೋಗ್ತಾನೆ, ಉಳಿಯಲ್ಲ, ಇವನು ಕೊಲೆ ಪಾದಕ ಅಂತ ಹೇಳಿದ್ದವ್ರು ಎಲ್ಲಾರು. ಇವಾಗ ಇವನ್ ಏನಂತವ್ರೆ? ದೇವರಂತವ್ರೆ. ಅವತ್ತೇನ್ ಹೇಳಿದ್ರು? ಇವನ್ ಕೊಲೆ ಪಾದಕ, ಇವನ್ ಸರಿ ಇಲ್ಲ, ಇವನಂತೂ ಇವನ್ ಹಾಳಾಗೋಗ್ತಾನೆ ಅಂತ ಹೇಳಿದ್ದವರೆಲ್ಲ ಇವತ್ತು ಪೌಲನ್ನ ನೋಡಿ ಏನಂತ ಇದ್ದಾರೆ? ಇವನೊಬ್ಬ ದೇವರು ಎಂದು ಹೇಳಿಕೊಂಡರು. ಆಮೇಲೆ ಆದ್ರೆ ಪೌಲ್ಗೆ ದೇವರಂತ ಮಾಡೋದಕ್ಕೆ ಎಷ್ಟೋಕ್ಕಿಂತ ಪ್ರಯತ್ನ ಮಾಡಿದ್ರು. ಆದ್ರೆ ಪೌಲ್ ಹೇಳ್ತಾನೆ ಒಂದು ಕಡೆ ವಾಕ್ಯದಲ್ಲಿ, ನಾನು ದೇವರಲ್ಲ. ಒಂದ್ ಕಡೆ ಪೌಲ್ ಅದ್ಭುತ ಮಾಡಿದಾಗ ಊರಿನ ಜನಗಳು ಏನ್ ಮಾಡ್ತಾರೆ ಗೊತ್ತಾ? ಹೂನಾರಗಳು ಹಾಕಕ್ ಬಂದು ಅವ್ನಿಗೆ ಬಲಿ ಕೊಡಕ್ ಬರ್ತಾರೆ, ಇವನೊಬ್ಬ ದೇವರು ಅಂತ ಹೇಳಿ. ಪೌಲ್ ಏನ್ ಮಾಡ್ತಾನೆ? ತಡಿತಾನೆ. ಎಲೆ ಮನುಷ್ಯರೇ, ನಾನು ನಿಮ್ಮಂತ ಒಬ್ಬ ಮನುಷ್ಯನಾಗಿದ್ದೀನಿ, ನಾನು ದೇವರಲ್ಲ. ಆಕಾಶ ಭೂಮಿ ಉಂಟು ಮಾಡಿರೋ ಒಬ್ಬರು ದೇವರಿದ್ದಾರೆ, ಆತನನ್ನು ನೀವು ಆರಾಧಿಸ್ಬೇಕಂತ ಹೇಳಿ ಆತನು ಸುವಾರ್ತೆ ಸಾರ್ತಾನೆ. 14ನೇ ಅಧ್ಯಾಯ ಅಪೊಸ್ತಲರ ಪುಸ್ತಕ 8ಕ್ಕೆ ಪೌಲ್ನ ದೇವರಂತ ಹೇಳ್ತಾರೆ ಅಂದ್ರೆ 14:8 ಓದಿ. ಲೂಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟುಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ, ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲುರಿ ಬೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ ಜನರು ನೋಡಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಬರ್ನಾಬನನ್ನು ದೋಸ್ ದೇವರೆಂತಲೂ, ಬರ್ನಾಬನ ದೋಸ್ ದೇವರ ಅಂತ ಹೇಳ್ತಾರೆ. ಅವನನ್ನು ಮಾತಾಡುವುದರಲ್ಲಿ ಮುಖ್ಯನಾದದರಿಂದ ಅವನನ್ನು ಎರ್ಮ ದೇವರೆಂದು, ಪೌಲನ ಒಂದು ಇವನೊಬ್ಬ ದೇವರಂತ ಹೆಸರು ಕೊಡ್ತಾರೆ. ಬರ್ನಾಬನ ಪೌಲನು ಒಂದು ದೇವರಂತ ಎರ್ಮ ದೇವರೆಂದು ಅಂದುಕೊಳ್ತಾರೆ. ಯಾಕೆ? ಲೂಸಾದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ವ್ಯಕ್ತಿ ಕುಂತಿದ್ದ. 8-9ನೇ ವಾಕ್ಯದಲ್ಲಿ ಪೌಲು ಪ್ರಾರ್ಥನೆ ಮಾಡುವಾಗ ಅವನ ಕಾಲುಗಳಿಗೆ ಬಲ ಬಂದು ಅವನು ಎತ್ತಿ ನಡೆದಾಡ್ತಾನ. ಎತ್ತಿ ನಡೆದಾಗ ಈ ಜನ ಅದನ್ನು ನೋಡಿ ಮಹಾಧ್ವನಿಯಿಂದ ಕೂಗಿ, ಓ ಇವರು ದೇವರುಗಳು ಅಂತ ಹೇಳಿ ಕೂಗಾಡ್ತಾರೆ. ಆಗ 12ನೇ ವಾಕ್ಯದಲ್ಲಿ ಬರ್ನಾಬನನ್ನು
ದೇವರಿಂದಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯಸ್ಥನಾದ್ದರಿಂದ ಅವನನ್ನು ಎರ್ಮೆ ದೇವರೆಂತಲೂ ಅಂದುಕೊಂಡರು. ಎರ್ಮೆ ದೇವರೆಂದು ಅಂದುಕೊಂಡರು. ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯು ಕೆಚ್ಚುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ದೇವಸ್ಥಾನಕ್ಕೆ ಕೊಡೋ ಬಲಿನ ಪೌಲನು ಬರ್ನಾಬನ್ನ ನಿಲ್ಲಿಸಿ ಹೂನಾರ ಹಾಕಿ ಅವ್ರ ಮುಂದೆ ಕೋಣನ ಎಮ್ಮೆನ ಕಡ್ದಿ ಬಲಿ ಕೊಡಕ್ಕೆ ನೋಡ್ತಾವನೆ. ಆ ಊರಿನ ಜನಗಳು, ಆ ಪೂಜಾರಿ ಎಲ್ಲ ಸೇರಿ ಪೌಲನ್ಗೂ ಸೀಲನ್ಗೆ ಏನ್ ಮಾಡ್ತಾವ್ರೆ, ಈಗ ಬಲಿ ಕೊಡೋದಕ್ಕೆ, ಪೂಜೆ ಮಾಡೋದಕ್ಕೆ ಇವರೇ ದೇವರ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಟ್ರೆ. ಆಗ 14ನೇ ವಾಕ್ಯದಲ್ಲಿ ಇದನ್ನು ಕೇಳಿ ಅಪೊಸ್ತಲರಾದ ಬರ್ನಾಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂತ ಸ್ವಭಾವ ಒಳ್ಳೆಯವರು. ಪೌಲನು ಈ ಬರ್ನಾಬ ಹೇಳ್ತಾನೆ, ಜನರೇ, ನಾವು ನಿಮ್ಮಂತ ಸ್ವಭಾವ ಒಳ್ಳೆಯವರಾಗಿದ್ದೀವಿ, ನಮ್ಮನ್ನ ದೇವರಂತ ನೀವು ಹೇಳ್ಕೊಂಡ್ಬೇಡ್ರಿ, ನಮ್ಮನ್ನ ದೇವರಂತ ಹೇಳಿ ನೀವು ಯಾಕೆ ನಮಗೆ ಬಲಿ ಕೊಡೋದಕ್ಕೆ ಬಂದಿದ್ದೀರಾ, ಇದು ಬೇಡ ಅಂತ ಅಲ್ಲಿ ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಹಲ್ಲೆಲೂಯ. ಉದಾಹರಣೆಗಾಗಿ ಇವರು ಹೂನಾರ ಕೂಡ ಹಾಕಿಸ್ಕೊಂಡಿಲ್ಲ. ಇವತ್ತು ಎಷ್ಟೋ ಜನ ಹೂನಾರಗಳು ಹಾಕಿಸ್ಕೊಂತಾರೆ. ನಾನು ಹಾಕಿಸ್ಕೊಂತ ಇರಲಿಲ್ಲ. ಈ ಬಿಡಲ್ಲ, ಏನ್ ಮಾಡೋದು, ಕೆಲವು ಊರುಗಳಿಗೆ ಹೋದಾಗ ಸನ್ಮಾನ ಮಾಡ್ಬೇಕಂತ ಹೇಳಿ ಏನ್ ಮಾಡ್ಬಿಡ್ತಾರೆ, ಹೂನಾರ ಹಾಕ್ಬಿಟ್ಟು ಶಾಂತ ಎಲ್ಲ ಒದಗಿಸ್ಬಿಡ್ತಾರೆ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೂವಿನ ಹಾರಗಳನ್ನು 13ನೇ ವಾಕ್ಯದಲ್ಲಿ, ದೇವಸ್ಥಾನದ ಪೂಜಾರಿ ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರು ಬಾಗಿಲಿನ ಹತ್ತಿರಕ್ಕೆ ತಂದು ಜನರಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಹಾರ ಹಾಕಿ ಬಲಿ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ ಇವರು ಮುಂದೆ. ಆದರೆ ಇದನ್ನು ಕೇಳಿ ಅಪೊಸ್ತಲರಾದ ಬರ್ನಾಬ ಪೌಲರು ತಮ್ಮ ವಸ್ತ್ರಗಳನ್ನು ಅರ್ಧಾಕಂತಾರೆ. ಅಯ್ಯೋ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂತ ಸ್ವಭಾವಳ್ಳೆಯವರು, ನೀವು ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಬಿಡ್ರಿ. ಹಲ್ಲೆಲೂಯ. ಬಲಿ ಕೊಡೋದ್ರನ್ನ, ಹೂವು ಹಾಕೋದ್ರನ್ನ, ಇದೆಲ್ಲ ಮಾಡೋದ್ರನ್ನ, ಜನರೇ, ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಬಿಡಿರಿ. ಭೂಮಿ ಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಬೇಕು ನೀವು. ಹಲ್ಲೆಲೂಯ. ಪೌಲನು ಬರ್ನಾಬಾಲಿ ಸುವಾರ್ತೆ ಸಾರ್ತಾರೆ, ದೇವರ ಮಾತನ್ನು ಹೇಳ್ತಾರೆ. ವ್ಯರ್ಥವಾದ ಕಾರ್ಯಗಳನ್ನು ಯಾಕೆ ಮಾಡ್ತಾ ಇದ್ದೀರಾ? ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಕಾಶಗಳನ್ನು ನಿರ್ಮಿಸಿದ, ಹಲ್ಲೆಲೂಯ, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವರಾಗಿದ್ದೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ದೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆ ಕಾಲದಲ್ಲಿ ದೇವರು ಏನ್ ಮಾಡಿದ್ರಂತೆ, ಇವರು ದೇವರ ಹತ್ರ ಬರ್ತಿದ್ದಕ್ಕೋಸ್ಕರ ಅವ್ರಿಷ್ಟದಂತೆ ನಡೆಯೋದಕ್ಕೆ ಬಿಟ್ಬಿಟ್ರು ದೇವರು. ಇವತ್ತು ಜನಗಳಿಗೆ ಸಭೆಗೆ ಬಾ ಅಂತೀನಿ, ವಾಕ್ಯ ಹೇಳ್ತೀನಿ, ಇವತ್ತು ಕೂಗ್ತಾ ಇದ್ದೀನಿ, ಅವ್ರು ಬರಲಿಲ್ಲ ಅಂದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತಾ, ಅವ್ರನ್ನ ಬಿಟ್ಟುಬಿಡ್ತಾನೆ. ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಸೈತಾನನ ಕೈನಲ್ಲಿ ಒಪ್ಪಿಸ್ಬಿಡ್ತಾರೆ. ಹೋಗು, ಏನಾದರೂ ಮಾಡ್ಕೊ ಅಂತ. ಇವತ್ತು ಸಭೆಗೆ ಬರ್ದಿಲ್ದಿರೋರ್ಗೆ, ದೇವ್ರ ವಾಕ್ಯ ಕೇಳ್ತಿಲ್ದಿರೋರ್ಗೆ, ದೇವ್ರ ಭಯ ಪಡೆದಿಲ್ದಿರೋರ್ಗೆ, ದೇವ್ರನ್ನ ಆರಾಧನೆ ಮಾಡ್ತಿಲ್ದಿರೋರ್ಗೆ ದೇವ್ರು ಏನ್ ಮಾಡ್ತಾನೆ, ಕೈ ಬಿಟ್ಬಿಡ್ತಾನೆ. ಸಭೆ ಭಯ ಇಲ್ದಿರೋರ್ಗೆ, ದೇವ್ರ ಭಯ ಇಲ್ದಿರೋರ್ಗೆ ದೇವರು ಏನ್ ಮಾಡ್ತಾನೆ, ಅವ್ರಿಷ್ಟದಂತೆ ಹೆಂಗಾದ್ರೂ ಮಾಡ್ಕೊ ಹೋಗ್ರಿ ಅಂತ ಹೇಳಿ ಬಿಟ್ಬಿಡ್ತಾನೆ. ಅವ್ರ ಹತ್ರ ಲೆಕ್ಕ ಕೇಳಲ್ಲ. ಅವ್ರು ಸತ್ ಮೇಲೆ ಇನ್ನ ಲೆಕ್ಕ, ಅವ್ರಿಗಿನ್ನ ಆಶೀರ್ವಾದ ಕೊಡಲ್ಲ ಅವ್ರಿಗೆ. ಅಲ್ಲಲ್ಲಿ ಇನ್ನು ಅವ್ರು ಏಳು ಬೀಳಲ್ಲೇ ಸತ್ಕೊಂಡಿರ್ಬೇಕು ಅವರು. ಹಲ್ಲೆಲೂಯ. ಆಮೇಲೆ 14ನೇ ವಾಕ್ಯದಲ್ಲಿ, ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ
ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ಹ್ಮ್. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳಲ್ಲಿ ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದನು. ಎಷ್ಟು ಒಳ್ಳೆಯ ದೇವರು. ಹಲ್ಲೆಲೂಯ. ಇವ್ರು ಇಷ್ಟ ಬಂದಂಗೆ ನಡೆದ್ರು ಪರಲೋಕದಲ್ಲಿರೋ ದೇವರು ನಮ್ಮನ್ನು ಯಾವ ರೀತಿಯಾಗಿ ಪೋಷಿಸಿದನಂತ, ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು. ಇದಕ್ಕಿಂತ ಇನ್ಯಾರು ಬೇಕು ನಿಮಗೆ ದೇವರು? ಆಮೆನ್. ಹಲ್ಲೆಲೂಯ. ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಅವರು ಈ ಮಾತುಗಳನ್ನು ಹೇಳಿದರು. ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಯಿತು. ಅಲ್ಲಿಗೆ ಆ ಮಾತೆಲ್ಲ ಪೌಲು ಬರ್ನಾಬ ಹೇಳಿದ ತಕ್ಷಣ ವ್ಯರ್ಥವಾದ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದೀರಾ? ನಾವು ನಿಮ್ಮಂಥ ಮನುಷ್ಯರುಗಳೇ ಅಂತ ಎಲ್ಲ ಸುವಾರ್ತೆ ಸಾರಿದಾಗ ಭೂಮಿ ಕಾಶಗಳನ್ನು ಎಲ್ಲವನ್ನು ಉಂಟು ಮಾಡಿ ನಿಮಗೆ ಮಳೆ ಕೊಟ್ಟು ಸುಗ್ಗಿ ಕೊಟ್ಟು ವಸ್ತ್ರ ಕೊಟ್ಟು ಎಲ್ಲವನ್ನು ಮಾಡ್ಕೊಂಡು ಬಂದಂಥ ಒಳ್ಳೆಯ ದೇವರಿದ್ದಾರೆ. ಆ ದೇವರ ಕಡೆ ನೀವೇನು ಮಾಡಬೇಕು? ತಿರುಗಬೇಕಂತೇಳಿ ಅವ್ರಿಗೆ ಸುವಾರ್ತೆನ ಸಾಲೋರಾಗಿದ್ದರು. ಅಲ್ಲಿಗೆ ಅವರು ಬಲಿ ಕೊಡಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಅವ್ರು ಬೇಜಾರಾಗೋಯ್ತು. ಅವ್ರಿಗೆ ಬೇರೆಯವ್ರಿಗೆಲ್ಲ ಏನಂದ್ರೆ ಬಲಿ ಕೊಟ್ಟರೆ ಹೂವು ಹಾಕ್ತ್ರೇನೆ ಅದು ಕೊಟ್ರೇನೆ ತೃಪ್ತಿ ಆಗೋದು. ಇಲ್ಲೇನು ಕೊಡಂಗಿಲ್ವಲ್ಲ, ಬಲಿ ಕೊಡಂಗಿಲ್ಲ, ಹೂವು ಹಾಕಂಗಿಲ್ಲ, ಏನು ಕೊಡಂಗಿಲ್ಲ, ಹಣ್ಣು ಕೊಡಂಗಿಲ್ಲ, ಕರ್ಪೂರನು ಇದೆಲ್ಲ ಏನು ಮೇಣಬತ್ತಿನೂ ಇಕ್ಕಂಗಿಲ್ಲ. ಇಲ್ಲಿ ಹೋದ್ರೆ ಏನು ಇಕ್ಕಂಗಿಲ್ವಲ್ಲ, ಬರೀ ವಾಕ್ಯ ಕೇಳ್ಬಿಟ್ಟು ಬರ್ಬೇಕಲ್ಲ. ಅಲ್ಲಲ್ಲಿ ಬೇರೆ ಕಡೆ ಹೋದ್ರೆ ಕೆಲವ್ರು ನೋಡ್ರಿ, ನಾನು ಕೆಲವು ಕಡೆ ಪ್ರೇಯರ್ ಹೋದಾಗ ಫಸ್ಟ್ ಒಂದು ಪ್ಯಾಕೆಟ್ ಮೇಣಬತ್ತಿ ಇಕ್ಕಿದ್ದೀನಿ ನಿಮ್ಮ ಚರ್ಚ್ಗೋಸ್ಕರ. ಅಮ್ಮ ಅದು ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಅಲ್ಲಲ್ಲಿ ಮೇಣಬತ್ತಿ ಮೇಣಬತ್ತಿಗಳು, ದೀಪಾವಳಿಗಳು, ಎಣ್ಣೆ ಒಯ್ದು ಹಚ್ಚೋದು ಇವೆಲ್ಲ ಮಾಡ್ಕೊಂತಾರೆ. ಅದೆಲ್ಲ ಮಾಡಂಗಿಲ್ಲ. ಅಲ್ಲಲ್ಲಿ ಪೌಲ್ ಎಲ್ಲ ಸ್ಟಾಪ್ ಮಾಡ್ತಾರೆ, ಅದೆಲ್ಲ ಬೇಡ ಅಂತ ಹೇಳಿ. ಹಲ್ಲೆಲೂಯಾ. 28ನೇ ಅಧ್ಯಾಯ 7ನೇ ವಾಕ್ಯ, 28:7 ಬರೋಣ. ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪೊಪ್ಲಿಯನ್ ಎಂಬವನಿಗೆ ಕೆಲವು ಭೂಮಿ ಇತ್ತು. ಇವನು ಒಬ್ಬ ಐಫೈ ಮನುಷ್ಯ. ಯಾರು? ಪಪ್ಲಿಯ ಅನ್ನೋನು ಒಬ್ಬ ದೊಡ್ಡ ಅಧಿಕಾರಿ. ಅವನು ಒಳ್ಳೆ ಆಸ್ತಿಗಾರ. ಉದಾಹರಣೆ ಹೇಳಬೇಕಂದ್ರೆ ಮಿನಿಸ್ಟ್ರು ಥರನೇ ಅವನು. ಇವನಿಗೆ ತುಂಬ ಭೂಮಿ ಇತ್ತು. ಇವನು ಕೂಡ ಪೌಲನ ಬರ್ನಾಬನ ತನ್ನ ಮನೆಯಲ್ಲಿ ಸೇರಿಸ್ಕೊಂತಾನೆ. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಆಧಾರದಿಂದ ಸತ್ಕರಿಸಿದನು. ಈ ಜಮೀನ್ ಮಡಗಿರೋ ಜಮೀನ್ದಾರ ಪಪ್ಲಿ ಹೈಫೈಯಲ್ಲಿರುವಂಥ ಮನುಷ್ಯ ಪೌಲನ ಮತ್ತೆ ಬರ್ನಾಬನ ತನ್ನ ಮನೆಯಲ್ಲಿ ಇಟ್ಕೊಂಡು 3 ದಿನ ಸಾಕ್ತಾನೆ. ಆಮೇಲೆ ಪೌಲನು ಬರ್ನಾಬ ಇವ್ರ ಮನೆಯಲ್ಲಿ ಇರುವಾಗ ಈ ಲೀಡ್ರ್ ಮನೆ ಆ ಅಪ್ಪನಿಗೆ ಅಪ್ಪ ಇರ್ತಾನೆ. ಅವ್ರ ಅಪ್ಪನಿಗೆ ಜ್ವರ ಮತ್ತೆ ರಕ್ತದ ಡಿಸೆಂಟ್ರಿ ಆಯ್ತಾ ಇರ್ತೈತೆ. 5ನೇ ವಾಕ್ಯ 8. ಅವನ ತಂದೆ ಜ್ವರದಿಂದಲೂ ರಕ್ತ ಭೇದಿಯಿಂದಲೂ ಪೀಡಿತನಾಗಿ ಮಲಗಿದನು. ಈ ಜಮೀನ್ದಾರನ ಅಪ್ಪನಿಗೆ ರಕ್ತದ ಡಿಸೆಂಟ್ರಿ ಮತ್ತೆ ಜ್ವರ ಇದ್ದು ಅವನು ಮಲಗಿದನು. ಹಲ್ಲೆಲೂಯಾ. ಎಷ್ಟು ರಕ್ತದ ಡಿಸೆಂಟ್ರಿ ಅಂದ್ರೆ ಅದು ಜೀವ ಉಳಿಯಲ್ಲ. ಹಲ್ಲೆಲೂಯಾ. ರಕ್ತ ಹೋಯ್ತಾನೆ ಇತ್ತು. ರಕ್ತ ಹೋಯ್ತಾನೆ ಇತ್ತು. ಜನ ನಿಲ್ತಾ ಇರಲಿಲ್ಲ. ಇವನ್ನೆಲ್ಲೆಲ್ಲ ಹೋಗಿದ್ದಾನೆ. ಒಂದು ವೇಳೆ ಟ್ರೀಟ್ಮೆಂಟ್ಗೆ ಎಲ್ಲೋ ಗುಣ ಆಗಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದರೆ ಇದು ಜರ ಮತ್ತೆ ಒಂದು ದಿನ ಯೇಸು ಸ್ವಾಮಿ ಪೇತ್ರ ಮನೆಗೆ ಬರ್ತಾನೆ. ಯೇಸು ಸ್ವಾಮಿ ಬಂದಾಗ ಪೇತ್ರರು ಅತ್ತೆ ಜ್ವರದಿಂದ ಮನಗಿರ್ತಾನೆ. ಪೇತ್ರರು ಅತ್ತೆ ಜ್ವರದಲ್ಲಿ ಮನಗಿರುವಾಗ ಯೇಸು ಸ್ವಾಮಿ
ಆಕೆಗೆ ಕೈ ಕೊಟ್ಟಿದ ತಕ್ಷಣನೇ ಆಕೆಗೆ ಜರ ಹೊಂಟೋಗ್ಬಿಡ್ತಿದ್ದು. 8ನೇ ಅಧ್ಯಾಯ ಮತ್ತಾಯ ಪುಸ್ತಕ 14-15. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ತರುವಾಯ ಯೇಸು ಪೇತ್ರನ ಮನೆಗೆ ಬಂದ. ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಪೇತ್ರನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಯೇಸು ಪೇತ್ರ ಅತ್ತೆ ಕೈಯನ್ನು ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಮೇನ್, ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಪೇತ್ರ ಅತ್ತೆ ಆ ಜ್ವರವನ್ನು ಬರೀ ಕೈ ಹಿಡಿದ ತಕ್ಷಣ ಆ ಜ್ವರ ಆಕೆಯೇನಾಯ್ತು, ಬಿಟ್ಟು ಹೊಂಟೋಯ್ತು. ಹಲ್ಲೆಲೂಯಾ. ಇನ್ನೊಂದು ಜಾಗದಲ್ಲಿ ಇಲ್ಲಿ ರಕ್ತದ ಡಿಸೆಂಟ್ರಿ ಇದು ಗುಣ ಮಾಡಕ್ಕಾಗಲಿಲ್ಲ. ಇಲ್ಲಿ ಪೌಲು ಕೂಡ ಇಲ್ಲಿ ಗುಣ ಮಾಡ್ತಾನೆ. ಇಲ್ಲಿ 12 ವರ್ಷದಿಂದ ರಕ್ತ ಕುಸುಮವಾದಂತ ಒಂದು ಸ್ತ್ರೀ 12 ವರ್ಷದಿಂದ ರಕ್ತ ಸೋರ್ತಾನೆ ಇರ್ತೈತೆ. ಆ ರಕ್ತ ನಿಲ್ಸಕ್ಕೆ ಆಗಲ್ಲ. ಮಾರ್ಕ್ ಪುಸ್ತಕ 5ನೇ ಅಧ್ಯಾಯ ಮಾರ್ಕ್ ಪುಸ್ತಕ 5ನೇ ಅಧ್ಯಾಯ 25ನೇ ವಾಕ್ಯದಿಂದ ಓದೋಣ. ಮಾರ್ಕ್ ಪುಸ್ತಕ 5ನೇ ಅಧ್ಯಾಯ 25ನೇ ವಾಕ್ಯದಿಂದ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಅನೇಕ ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಡಾಕ್ಟರ್ಗಳಿಂದ ಕಷ್ಟ ಅನುಭವಿಸೋಳೆ. ಡಾಕ್ಟರ್ಗಳನ್ನು ಹಿಂಸೆ ಕೊಟ್ಬಿಟ್ಟವ್ರೆ, ಇಂಜೆಕ್ಷನ್ ಕೊಟ್ಟು ಅದು ಮಾಡಿ ಇದು ಮಾಡಿ. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟಿದೆ, ವೈದ್ಯರಿಂದಲೂ ಕೂಡ ಅನೇಕ ಕಷ್ಟ ಅನುಭವಿಸಿ ಕೈಯಲ್ಲಿದ್ದನ್ನೆಲ್ಲ ಕಳೆದುಕೊಂಡರು. ಡಾಕ್ಟರ್ಗಳು ಟಾರ್ಚರ್ ಮಾಡಿದ್ದಾರೆ. ಮತ್ತೆ ಇವಳ ಹತ್ರ ಇರೋದೆಲ್ಲ ಕಾಸೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಝೀರೋ ಆಗ್ಬಿಟ್ಟಿದ್ದಾಳೆ. ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಡಾಕ್ಟರ್ ನೋಡಿಸಿದ್ರು ಅಷ್ಟು ದುಡ್ಡು ಖರ್ಚು ಮಾಡಿದ್ರು ರೋಗ ಜಾಸ್ತಿ ಆಯ್ತಾ ಇದೆ ಹೊರತು ಏನು ಕಮ್ಮಿ ಆಗ್ತಾ ಇಲ್ಲ. ನಾವು ಮನುಷ್ಯನ ಮೇಲೆ ನಂಬಿಕೆ ಇಕ್ಕಿದ್ರೆ, ಮೆಡಿಸಿನ್ ಮೇಲೆ ನಂಬಿಕೆ ಇಕ್ಕಿದ್ರೆ, ಕೆಲಸದ ಮೇಲೆ ನಂಬಿಕೆ ಇಕ್ಕಿದ್ರೆ, ಹಲ್ಲೆಲೂಯಾ, ನಮಗೆ ಯಾವುದೂ ತೃಪ್ತಿ ಆಗೋದಿಲ್ಲ. ಹಲ್ಲೆಲೂಯಾ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು. ಈಗ ಇವಳೊಂದು ಯೋಚನೆ ಮಾಡ್ತಾಳೆ, ಆತನ ಉಡುಪನ್ನು ಮುಟ್ಟಿದರೆ ಸಾಕು, ಆಮೇಲೆ ನಂಬಿಕೆ, ಆತನ ಮುಟ್ಟಿದ್ರೆ ಸಾಕು ನನಗೆ ವಾಸಿ ಆಯ್ತದೆ ಅನ್ನುವಂತ ಒಂದು ನಂಬಿಕೆ ಅವಳಲ್ಲಿ ಉಂಟಾಯಿತು. ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಯೇಸು ಸ್ವಾಮಿ ಹೋಗುವಾಗ ಜನಗಳ ಮಧ್ಯದಲ್ಲಿ ಯೇಸು ಒಯ್ತಾ ಇದ್ರು. ಓಡೋಗಿ ಆ ಗುಂಪಲ್ಲಿ ಯೇಸು ಸ್ವಾಮಿ ಬಟ್ಟೆನ ಮುಟ್ಟಿಬಿಡ್ತಾರೆ. ಮುಟ್ಟುತ್ತಲೇ ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು. ಆಮೇನ್, ಹಲ್ಲೆಲೂಯಾ. ರಕ್ತ ಯೇಸುನ ಮುಟ್ಟಿದ ತಕ್ಷಣನೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ನೋಡ್ದಾ? ಹಲ್ಲೆಲೂಯಾ. ಅಪೊಸ್ತಲ 28ಕ್ಕೆ ನಾವು ಬರೋಣ. ಪೌಲು ಅವ್ರ ಮನೆಯಲ್ಲಿ ಇರುವಾಗ ಅಧಿಕಾರಿ ಮನೆ, ಅವ್ರ ತಂದೆ ರಕ್ತದ ಡಿಸೆಂಟ್ರಿ ಮತ್ತೆ ಜ್ವರದಲ್ಲಿರುವಾಗ ಪೀಡಿತನಾಗಿ ಮಲಗಿದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ವಾಸಿ ಮಾಡಿದನು. ಹಲ್ಲೆಲೂಯಾ. ರಕ್ತದ ಡಿಸೆಂಟ್ರಿ ಜ್ವರದಲ್ಲಿರುವಾಗ ಪೌಲನು ಅವನ ಬಳಿಗೆ ಹೋಗ್ತಾನೆ ಪ್ರಾರ್ಥನೆ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ವ್ಯಾಧಿಸ್ಥರಿರೋ ಜಾಗದಲ್ಲಿ ನಾವು ಹುಡುಕೊಂಡು ಹೋಗಿ ಪ್ರಾರ್ಥನೆ ಮಾಡಬೇಕು. ವ್ಯಾಧಿಸ್ಥರಿಗಳಿಗೋಸ್ಕರ ಹಲ್ಲೆಲೂಯಾ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ. ಪೌಲನು ಇಲ್ಲಿ ಕೈ ಇಟ್ಟಿದ್ದಾನೆ, ವ್ಯಾಧಿಸ್ಥರನ್ನ ಹುಡುಕೊಂಡು ಹೋಗಿದ್ದಾನೆ 1, ಆಮೇಲೆ ಪ್ರಾರ್ಥನೆ ಮಾಡಿದ್ದಾನೆ 2, 3ನೇದಾಗಿ ತನ್ನ ಕೈಗಳನ್ನು ಅವ್ರ ಮೇಲೆ ಇಕ್ಕಿದ್ದಾನೆ. ಇದರನ್ನು ನಾವು ಮಾಡೋರಾಗಿರ್ಬೇಕು.
ಅಲ್ಲರಿಗೆ ಕಷ್ಟದಲ್ಲಿರೋರ್ನ, ರೋಗದಲ್ಲಿರೋರ್ನ ಹುಡ್ಕೊಂಡು ಹೋಗ್ಬೇಕು. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರ ತಲೆ ಮೇಲೆ ನಾವು ಕೈ ಇಕ್ಕಿ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಅಲ್ಲೆಲ್ಲೂಯ. ಅವ್ರ ವ್ಯಾಧಸ್ತ್ರ ಮೇಲೆ ಕೈ ಇಕ್ಕೋದಕ್ಕೆ ಏನ್ ಮಾಡ್ಕೊಡುದು? ಭಯ ಪಡ್ಕೊಡುದು. ಎಂತ ಕಾಯಿಲೆ ಇರ್ಲಿ ಯಾರೇ ಇರ್ಲಿ, ನಾನೇ ಕೈ ಇಕ್ಬೇಕಂತ ಇಲ್ಲ, ನೀವು ಇಕ್ಬೋದು. ಅಲ್ಲೆಲ್ಲೂಯ. ನೀವು ಇಕ್ಬೋದು, ನೀವು ಪ್ರಾರ್ಥನೆ ಮಾಡ್ಬೋದು. ಅಲ್ಲಲ್ಲಿ ಅಂದ್ರೆ ನೀವು ಪರ್ಫೆಕ್ಟ್ ಇರಬೇಕು. ಪ್ರೇಯರ್ ಮಾಡಿಬಿಟ್ಟೆ ಹೋಗ್ಬೇಕು. ಪ್ರೇಯರ್ ಮಾಡಿಲ್ಲ ಅಂದ್ರೆ, ಪ್ರೇಯರ್ ಮಾಡದಿಲ್ಲ ಒಂದು ವ್ಯಕ್ತಿಗೆ ನೀವು ಪ್ರೇಯರ್ ಮಾಡಿದ್ರೆ ಸೈತಾನ್ ಹೊಡೆದು ಬಿಡ್ತಾನೆ. ಅಲ್ಲೂಯ್ಯ. ನಿನ್ನೆ ರಾತ್ರಿ ಯೂಟ್ಯೂಬಲ್ಲಿ ನೋಡುವಾಗ ಇದ್ದಕ್ಕಿದ್ದಂಗೆ ಯಾರೋ ಒಬ್ಬ ದೊಡ್ಡ ಫಾರಿನವನು, ದೊಡ್ಡ ಫಾದರು, ದೊಡ್ಡ ಬಿಳಿ ಅಂಗಿ ಹಾಕ್ಕೊಂಡು, ದೊಡ್ಡ ಶಿಲ್ವೆ ಹಾಕ್ಕೊಂಡು ಒಬ್ಬರ ಮನೆಗೆ ಪ್ರೇಯರ್ ಕರೆದವ್ರೆ. ಈ ಫಾದರ್ ಅವ್ರ ಮನೆಗೆ ಹೋಗ್ತಾನೆ ಪ್ರೇಯರ್ ಮಾಡೋದಕ್ಕಾಗಿ. ಇವನು ಮಂಚದ ಮೇಲೆ ಮನಗಿರ್ತಾನೆ. ಇವನೊಳಗಡೆ ದೇವ ಇರ್ತೈತೆ. ಇವನು ಈ ಫಾದರ್ ಹೋಗಿ ಬೈಬಲ್ ಎತ್ಕೊಂಡು ಹಿಂಗೆ ಪ್ರೇಯರ್ ಮಾಡೋ ಟೈಮ್ನಲ್ಲಿ ಆ ಮಂಚದ ಮೇಲಿರೋನು ಭೂಮಿಲೇ ನಿಂತ್ಕೊಂಡಲ್ಲ, ಸೆಂಟ್ರಲ್ ನಿಂತ್ಕೊಂಡು ಫ್ಯಾನ್ ತಿರ್ಗ್ತಾ ಇರ್ತಾನ ಆ ಮನುಷ್ಯ. ಜುರ್ ಅಂತ ಫ್ಯಾನ್ ಸುತ್ತಾನೆ ಇರ್ತಾನೆ. ಈ ಫಾದರ್ ಅವನ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋಗ್ತಾನೆ. ಫಾದರ್ ಒಂದು ವ್ಯಕ್ತಿಗೆ ಪ್ರೇಯರ್ ಮಾಡುವಾಗ ಆ ಎಮಿಲ್ ಸ್ಪಿರಿಟ್ ಅದು ನಮ್ಮನ್ನ ತಾಕಬಾರ್ದಂದ್ರೆ, ಅಲ್ಲಿಗೆ ಹೋಗೋದಕ್ಕೆ ಮುಂಚೆ, ಅವ್ರು ಪ್ರೇಯರ್ ಮಾಡೋದಕ್ಕೆ ಮುಂಚೆ, ಅವ್ರ ತಲೆ ಮೇಲೆ ಕೈ ಇಕ್ಕೋದಕ್ಕೆ ಮುಂಚೆ ನಾವಿಲ್ಲಿ ದೇವರ ಅಭಿಷೇಕದಲ್ಲಿ ತುಂಬಿಕೊಂಡು ಪ್ರಾರ್ಥನೆ ಮಾಡಿ ಏನ್ ಮಾಡಬೇಕು? ಹೋಗ್ಬೇಕು. ಅಲ್ಲೂಯ್ಯ. ಆಗ ಇಲ್ಲಿ ಸಭೆಗೆ ಬರೋದಕ್ಕೆ ಮುಂಚೆ ನಾನು ಇಲ್ಲಿ ಫುಲ್ಫಿಲ್ ಆಗಿರ್ತೀನಿ, ಪ್ರಾರ್ಥನೆ ಮಾಡಿ ಅಭಿಷೇಕದಲ್ಲಿ ತುಂಬಿಕೊಂಡಿರ್ತೀನಿ. ಆ ಬಲದಿಂದ, ಆ ಶಕ್ತಿಯಿಂದ ಮಾತಾಡೋದಕ್ಕೆ ಸಾಧ್ಯ. ಅಭಿಷೇಕ ಇಲ್ಲದೆ ಪ್ರಾರ್ಥನೆ ಮಾಡೋದಾಗ್ಲಿ, ಪ್ರಸಂಗ ಮಾಡೋದಕ್ಕಾಗ್ಲಿ ಆಗಲ್ಲ. ಹಲ್ಲೆಲೂಯಾ. ಆಗ ಅದು ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವ್ರ ಮನೆ ಒಳಗಡೆ ಕ್ಯಾಮ್ರಾ ಫಿಕ್ಸ್ ಮಾಡೋರು, ಅದರಿಂದ ಗೊತ್ತಾಗಿರೋದು. ಪ್ರೇಯರ್ ಮಾಡೋಕ್ಕೆ ಕರ್ತರಲ್ಲಿ ಫಾದರ್ನ ಅವ್ರ ಮನೆ ಒಳಗಡೆ ಕ್ಯಾಮ್ರಾ ಇಕ್ಕಿದ್ರು. ಆ ಕ್ಯಾಮ್ರಲ್ಲಿ ಇರೋದ್ರನ್ನ ಎತ್ತಿ ಯೂಟ್ಯೂಬ್ಗೆ ಬಿಟ್ಟಿದ್ದಾರೆ. ಅಲ್ಲೆಲ್ಲೂಯಾ. ಆಗ ಅಷ್ಟು ದೊಡ್ಡ ಫಾದರ್ನ ಹೋಗಿ ಪ್ರೇಯರ್ ಮಾಡಿದಾಗ ಆ ಎವಿಲ್ ಸ್ಪಿರಿಟ್ ಅವನು ನೆಲದಲ್ಲೇ ನಿಂತ್ಕೊಂಡಿಲ್ದಂಗೆ ಮಧ್ಯ ನಿಂತ್ಕೊಂಡು ಫ್ಯಾನ್ ತರ ಸುತ್ತಾವನು. ಇದು ನೋಡಿದ ತಕ್ಷಣ ಆ ಫಾದರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಆಮೇಲೆ ಅಲ್ಲೆಲ್ಲೂಯಾ. ಬೈಬಲಲ್ಲೂ ಇದೆ, ಪ್ರೇಯರ್ ಮಾಡಕ್ ಹೋಗ್ತಾರೆ ಇಬ್ರು, ಅವ್ರ ಬಟ್ಟೆ ಬಿಚ್ಚಿ ಹೊಡಿತಾನೆ ಸೈತಾನ, ಬಟ್ಟೆ ಬಿಚ್ಚಿ ಓಡಿಸ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲೂಯಾ. ಆಗ ದೇವರ ಶಕ್ತಿಯಿಂದ ತುಂಬಿನೇ ಕಾರ್ಯಗಳನ್ನ ನಾವು ಮಾಡಬೇಕು. ಇಲ್ಲಿ ಪೌಲು ಫುಲ್ಫಿಲ್ ಆಗಿದ್ದ, ಯಾವಾಗ ಪ್ರೇಯರ್ ಮಾಡ್ತಾ ಇದ್ದಾವೆ. ಅಲ್ಲಿ ದೇವರ ವಾಕ್ಯನ ನೀವು ಬರೀ ಪ್ರಾರ್ಥನೆ ಮಾಡಿದ್ರೆ ಶಕ್ತಿ ಬರಲ್ಲ. ಫಸ್ಟು ಊಟ ತಿನ್ಬೇಕು, ಆಮೇಲೆ ನೀರು ಕುಡಿಬೇಕು. ಫಸ್ಟು ದೇವರ ವಾಕ್ಯ ಓದ್ಬಿಟ್ಟೆ ಆಮೇಲೆ ಪ್ರಾರ್ಥನೆ ಮಾಡಬೇಕು. ಅವಾಗ ಬಲ ಇರ್ತೈತೆ. ದೇವ್ರ ವಾಕ್ಯ ಅನ್ನೋದೇನು? ಬಲ. ದೇವ್ರ ವಾಕ್ಯ ಓದ್ತಿರ್ದಂಗೆ ಬರೀ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಕೆಲಸ ನಡೆಯಲ್ಲ. ಅಲ್ಲಿ ವಾಕ್ಯನ ಓದಬೇಕು. ಒಂದು ಪೇಜ್ ವಾಕ್ಯನ ಡೈಲಿ ಓದಬೇಕು, ಇಲ್ಲ ಒಂದು ಬಾಕ್ಸನ್ನ ಓದಬೇಕು. ಅಲ್ಲೆಲ್ಲೂಯಾ. ಎಷ್ಟು ದೇವರ ವಾಕ್ಯನ ನೀವು ಓದ್ತೀರೋ ಅಷ್ಟು ಬಲವಾಗಿ ನೀವು ಇರ್ತೀರ. ಅಲ್ಲೆಲ್ಲೂಯಾ. ಅಷ್ಟು ಶಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ. ಇಲ್ಲಿ ಪೌಲನು ಅವನ ತಂದೆಯ 8ನೇ ವಾಕ್ಯದಲ್ಲಿ, ಅವನ ತಂದೆಯು ಜರದಿಂದಲೂ ರಕ್ತಭೇದಿಯಿಂದಲೂ ಪೀಡಿತನಾಗಿ ಮಲಗಿದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನು ಇಟ್ಟು ಅವನನ್ನು ವಾಸಿ ಮಾಡಿದನು. ಆಮೀನ್. ಹಲ್ಲೆಲೂಯಾ. ಆಗ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದೆ ಯಾವ ಕೆಲಸಗಳು ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಹೆಂಗೆ ಮಾಡಬೇಕು? ಬೇಜಾರು ಪಡೆದಿಲ್ದಂಗೆ ಮಾಡ್ತಾ ಇರಬೇಕು. ಲೂಕ 18ನೇ ಅಧ್ಯಾಯ 1ನೇ ವಾಕ್ಯ.
ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದ. ಆಗ ಬೇಜಾರು ಪಡೆದಿದ್ದಂಗೆ ಪ್ರಾರ್ಥನೆನ ಮಾಡಬೇಕು. ಗಂಟಲೆತ್ತಿ ಕೂಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಾಗಿದ್ದು ಪ್ರಾರ್ಥನೆ ಮಾಡಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಅಲ್ಲಲ್ವಯ್ಯ. ಇಲ್ಲೊಂದು ಅದೇ ಜಾಗದಲ್ಲಿ ಸ್ಟೋರಿ ನೋಡ್ಕೊಂಡು ಬರುವಾಗ 18ನೇ ಅಧ್ಯಾಯದಲ್ಲಿ ಅವಳೊಬ್ಳು ವಿಧಿವಿ ನನಗೆ ನ್ಯಾಯವನ್ನು ಒದಗಿಸ್ಕೊಡ ಅಂತ ಹೇಳಿ 3 ಕಿತ ಹೋಗ್ತಾಳೆ. ವಾಕ್ಯನ ಓದಾಗ ಅದೇನಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅದೇ 18ನೇ ಅಧ್ಯಾಯದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಮನುಷ್ಯರಿಗೆ ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಅದೇ ಊರಲ್ಲಿ ಒಬ್ಬಳು ವಿಧವಿ ಕೂಡ ಇದ್ಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ನನಗೆ ಅದೇ ಊರಲ್ಲಿ ಒಬ್ಬ ಅಧಿಕಾರಿಯವನೇ, ಅದೇ ಊರಲ್ಲಿ ಒಬ್ಬ ವಿಧವಿ ಇದ್ದಾಳೆ. ಈ ವಿಧವಿಗೆ ಅನ್ಯಾಯ ಆಗಿದೆ. ಈ ವಿಧವಿ ನನಗೆ ನ್ಯಾಯನ ಒದಗಿಸ್ಕೊಡ ಅಂತ ಹೇಳಿ ಇವನ ಹತ್ರ ಹೋಗ್ತಾಳೆ, ನ್ಯಾಯಾಧಿಪತಿ ಹತ್ರ. ಆದ್ರೆ ಇವನು ಅದಕ್ಕೆ ಮನಸ್ಸೇ ಕೊಳ್ಳಿಲ್ಲ. ಅಲ್ಲೇನೆ ಸರಿ, ಮನಸ್ಸು ಕೊಳ್ಳಿಲ್ಲ, ಕೇವಲವಾಗಿ ಮಾತಾಡ್ಬಿಟ್ಟ ಅಂದ್ಬಿಟ್ಟು ಇವಳು ಅಷ್ಟಕ್ಕೆ ಲಾಸ್ಟ್ ಆದ್ಲಾ? ಇಲ್ಲ, ಮತ್ತೆ ಹೋಗ್ತಾಳೆ. ಫಸ್ಟ್ ಕಿಂತ ಅವನು ರಿಜೆಕ್ಟ್ ಮಾಡ್ದ, ಹೋಗು ಅಂತ. ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧಿವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ನನ್ನ ಕಡೆಗೆ ನನ್ನನ್ನು ತಡಿಸಲು ತನ್ನೊಳಗೆ ಅಂದುಕೊಂಡ. ಆಮೇಲೆ ಇವಳು ಹೋಗಿ ಅವನ್ನ ಪೀಡಿಸ್ತಾ ಇದ್ನು. ನನಗೆ ನ್ಯಾಯನ ಒದಗಿಸ್ಕೊಡು, ವಿರೋಧಿಯಿಂದ ಬಿಡಿಸು ಅಂತ ಹೇಳಿ. ಅವನು ಸುಮಾರ್ಕಿತ ವಾಪಸ್ ಕಳ್ಸೋಣ, ಹೋಗಮ್ಮ ನಿನಗೇನು ಮಾಡೋ ಕೆಲಸ ಇಲ್ವಾ, ಬರಬೇಡ ಅಂತ ಹೇಳಿ. ನಮ್ಗೆ ಯಾರಾದ್ರೂ MLA ಮನೆ, ಅವ್ರ ಮನೆ, ಇವ್ರ ಮನೆ ಹತ್ರ ಹೋಗೋವಾಗ ಹಂಗೆ ಹೇಳ್ಬಿಟ್ರೆ ತಿರ್ಗಾ ಯಾಕಾದ್ರೂ ಹೋಗೋದಪ್ಪ ಅಂತ ಹೇಳಿ ನಾವು ಬೇಜಾರು ಪಟ್ಟು ನಾವು ಹೋಗೋದಿಲ್ಲ. ಆದ್ರೆ ಇವಳು ಬೇಜಾರು ಪಡೆದಿರ್ದಂಗೆ ನ್ಯಾಯನ ಒದಗಿಸ್ಕೊಳ್ಬೇಕಂತ ಹೇಳಿ ಮತ್ತೆ ಹೋಗಿ ಅವನಿಗೆ ಕೇಳ್ತಾನೆ ಇದ್ದು. ಅವನ ಮನಸ್ಸು ಬದಲಾಯಿತು. ಅವನು ಹೇಳ್ತಾನೆ ಲಾಸ್ಟಲ್ಲಿ ತನ್ನ ಮನಸ್ಸಲ್ಲಿ, ಈಕೆಗೆ ನ್ಯಾಯನ ಒದಗಿಸ್ಕೊಟ್ಟಿಲ್ಲ ಅಂದ್ರೆ ಮತ್ತೆ ನನಗೆ ಬಂದು ನನಗೆ ಬೇಜಾರು ಮಾಡ್ಬಿಡ್ತಾಳೆ, ಸುಸ್ತು ಮಾಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಆಕೆ ನ್ಯಾಯವನ್ನು ವಾಕ್ಯ ನೋಡು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿ. ನೋಡಿ, ಈ ನ್ಯಾಯಾಧಿಪತಿ ಅನ್ಯಾಯಗಾರನು ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ, ದೇವರ ಮಕ್ಕಳಾಗಿರೋರು, ದೇವರನ್ನ ಹುಡುಕೋ ಮಕ್ಕಳಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ, ಹಗಲು ರಾತ್ರಿ ದೇವರಿಗೆ ಮೊರೆ ಇಡುವಾಗ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಆಮೆನ್, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನ್ಯಾಯಾಧಿಪತಿನೇ ಹತ್ರ ಹೋಗಿ ನ್ಯಾಯ ಒದಗಿಸ್ಕೊಡು ಅನ್ನೋವಾಗ ಅವನ ಮನಸ್ಸೇ ಚೇಂಜ್ ಆಗಿ ನ್ಯಾಯ ಒದಗಿಸ್ಕೊಟ್ಟವನೇ ಅಂದ್ರೆ, ದೇವರ ಹತ್ರ ನಾವು ಹೋಗಿ ನಾವು ಪ್ರಾರ್ಥನೆ ಮಾಡಿದ್ರೆ, ಹಗಲು ರಾತ್ರಿ ಆತನಿಗೆ ಮೊರೆ ಇಟ್ಟರೆ ಪ್ರಾರ್ಥನೆ ಮಾಡಿದ್ರೆ, ಆ ಪ್ರಾರ್ಥನೆ ಕೇಳಿದಂಗೆ ನೆರವೇರಿಸಿಕೊಡದೇ ಇರ್ತಾನ ದೇವರು, ನೆರವೇರಿಸಿ ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಕೆಲವರು ಏನ್ ಮಾಡ್ತಾರೆ, ಸೋತೋಗ್ತಾರೆ, ಇನ್ನೂ ಸಿಕ್ಕಿಲ್ಲ, ಇನ್ನೂ ಕೊಟ್ಟಿಲ್ಲ, ಇನ್ನೂ ಬಿಡುಗಡೆ ಆಗಲಿಲ್ಲ ಅಂತ ಹೇಳಿ. ಬಿಡುಗಡೆ ಆಗ್ತಿಲ್ದಿರೋವಾಗ ಇನ್ನೂ ದೇವರ ಹತ್ರ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು, ಅಂಟ್ಕೊಳ್ಬೇಕು. ಹಲ್ಲೆಲೂಯಾ. ಅಂಟ್ಕೊಂಡ ದೇವ್ರು ಏನ್ ಮಾಡ್ತಾನೆ, ಬಿಡುಗಡೆ ಕೊಡೋನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ಆಗ ಪೌಲು ವ್ಯಾಧಸ್ಥರ ಬಳಿಗೆ ಹೋದ, ಹುಡುಕೊಂಡು ತಲೆ ಮೇಲೆ ಕೈ ಇಟ್ಟ, ಆಮೇಲೆ ಅವ್ರಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವನಿಗೆ ಅವನು ಕಚ್ಚಲಿಲ್ಲ, ಇವ್ನಿಗೆ ಯಾವ್ದು ವಿಷಯನೂ ಬೆರೆತಿಲ್ಲ. ಹಲ್ಲೆಲೂಯಾ. ತುಂಬಾ ಕಷ್ಟಪಟ್ಟು ಪೌಲು ಸೇವೆ ಮಾಡ್ದ ಈ ಭೂಮಿನಲ್ಲಿ. ಪೌಲು ಇರುವಾಗ ದೇವರಿಗೋಸ್ಕರ ಅವನು ಹೇಳ್ತಾ ಇದ್ದಾನ, ಸತ್ರುನು ಸರಿ ಬದುಕಿದರೂ ಸರಿ ನನ್ನ ದೇಹದ ಮೂಲದಿಂದ ದೇವರಿಗೆ
ಮಹಿಮೆ ಉಂಟಾಗಬೇಕು ಅಂತ ಹೇಳ್ತಾ ಇದ್ದ ಅವನು. ಆಮೇಲೆ ಹಲ್ಲೆಲೂಯಾ. ಆ ರೀತಿಯಾಗಿ ಪೌಲು ಚಳಿ ಅನ್ನದೇ, ಗಾಳಿ ಅನ್ನದೇ, ಮಳೆ ಅನ್ನದೇ ದೇವರಿಗೋಸ್ಕರ ಅವನು ಹೋರಾಟನಾಗಿದ್ದ. ದೇವರವನ್ನ ಬಲವಾಗಿ ಸೇವೆಯಲ್ಲಿ ಅವನು ಏನ್ ಮಾಡಿದ್ರು, ಉಪಯೋಗಿಸಿದ್ರು. ಅವನ ಆಶೀರ್ವಾದವಾಗಿ ಸೇವೆಯಲ್ಲಿ ಅವನು ಉಪಯೋಗ ಮಾಡಿದ್ರು. ದೇವರ ಆಶೀರ್ವಹಿಸಲಿ. ಕಣ್ಗಳು ಮುಚ್ಚನ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ದೇವರ ಆತ್ಮನೇ, ತಂದೆಯಾದ ದೇವರೇ, ನಮ್ಮನ್ನ ಪ್ರೀತಿಸೋ ದೇವರೇ, ಒಳ್ಳೆ ಸಭೆಗಾಗಿ ಸ್ತೋತ್ರ ದೇವರ ಆತ್ಮನೇ. ಸರ್ವತ್ತು ನಿನ್ನ ಸಂವಿಧಾನದಲ್ಲಿ ನಾವು ಅಪೊಸ್ತಲ 28ನೇ ಅಧ್ಯಾಯದ ಮುಖಾಂತರದಿಂದ ನೀವು ವಾಕ್ಯಗಳನ್ನು ಕೊಟ್ಟು ಮಾತಾಡಿದ್ದಕ್ಕಾಗಿ ದೇವರ ಆತ್ಮನೇ ನಿನಗೆ ಸ್ತೋತ್ರ. ನೀವು ಮಾತಾಡಿದಂಥ ಮಾತುಗಳು ನಮಗೆ ಆತ್ಮವಾಗಿ, ಜೀವವಾಗಿ, ಆಶೀರ್ವಾದವಾಗಿತ್ತು ಕರ್ತನೆ. ಕೂಡಿ ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವಹಿಸು. ಬರ್ದಿಲ್ದಿರೋ ಅವ್ರನ್ನು ಕೂಡ ಅವ್ರನ್ನ ಎಲ್ಲ ಇಕ್ಕಟ್ಟುಗಳಿಂದ, ಹಿಂಜರಿಕೆಗಳಿಂದ ಬಿಡಿಸಿ ಅವ್ರನ್ನು ಕೂಡ ಆಶೀರ್ವಹಿಸದೇವರೇ. ಬರ್ತೀನಿ ಅನ್ನೋರು ಎಲ್ಲರೂ ಬರಲ್ಲ, ಬರಲ್ಲ ಅನ್ನೋರು ಎಲ್ಲರೂ ಬರ್ತಾರೆ ಕರ್ತನೆ. ಆಮೇಲೆ ಆಲಯದಲ್ಲಿ ನಿನ್ನ ಶಬ್ದಕ್ಕೆ ಕಿವಿ ಕೊಡುವಂತ ಕುರಿಗಳನ್ನ, ಅಂತ ಜನಗಳನ್ನ ಈ ಆಲಯದಲ್ಲಿ ಯೇಸುವಿನ ನಾಮದಲ್ಲಿ ತುಂಬಿಸದೇವರ ಅಧಿಕಾರ ಕೂಡ. ಹಲ್ಲೆಲೂಯಾ. ಕೂಡಿ ಬಂದಿರೋ ಪ್ರತಿಯೊಬ್ಬರು ಬಿಸ್ನೆಸ್ ಕೆಲಸಗಳು ಆಶೀರ್ವಹಿಸು. ಈ ಮಕ್ಕಳಿಗೆ ವಿರುದ್ಧವಾಗಿ ಬಾಧಿಸಿ ಹಿಂಸಿಸ್ತಾರೋ ಸೈತಾನನ ಕಾರ್ಯಗಳು, ಕಷ್ಟಗಳು, ದುಃಖಗಳು, ಸಾಲಗಳು, ನೋವುಗಳು, ಶಾಪಗಳು, ದರಿದ್ರಗಳು, ಬಡತನಗಳೆಲ್ಲ ಯೇಸುವಿನ ನಾಮದಲ್ಲಿ, ವ್ಯಾಧಿಗಳು, ಬೇನೆಗಳೆಲ್ಲ ಬಿಟ್ಟು ತೊಲಗೋಗ್ಲಿ ಯೇಸುವಿನ ನಾಮದಲ್ಲಿ. ಈ ಕಾಲ ಒಬ್ಬೊಬ್ಬರನ್ನ ಆಶೀರ್ವಹಿಸಿ. ಈ ವಾರ ಹೋಗಬರ ದಾರಿಗಳಲ್ಲಿ ಎಲ್ಲಾ ಕಾರ್ಯದಲ್ಲೂ ಜಯ ಕೊಟ್ಟಿ, ನಮಗೆ ಬೇಕಾಗಿರೋ ದುಡ್ಡುಗಳನ್ನ ಕೊಟ್ಟು ಕಾಪಾಡಿ ಯೇಸುವೆ. ಪೌಲ್ ಹೇಳ್ತಾನಲ್ಲ, ಆಕಾಶದಿಂದ ಮಳೆಯನ್ನು ಕೊಟ್ಟಿ ಸುಗ್ಗಿ ಕಾಲದಲ್ಲಿ ನಿಮಗೆ ಮಳೆ ಬರೆ ಮಾಡಿ ನಿಮ್ಮ ಆತ್ಮವನ್ನು ಆನಂದದಿಂದ ದೇವರು ತೃಪ್ತಿಪಡಿಸಿದನಲ್ಲ, ನಿಮಗೆ ತಿನ್ನೋದಕ್ಕೆ ಆಹಾರ ಕೊಟ್ಟಿದ್ದಾನಲ್ಲ. ಇಂಥ ಒಳ್ಳೆ ದೇವರು ನಿಮ್ಗೆ ಇರುವಾಗ ವ್ಯರ್ಥವಾದ ಕೆಲಸಗಳನ್ನು ಯಾಕೆ ಮಾಡ್ತೀರಾ ಅಂತ ಹೇಳ್ತಾನೆ ಪೌಲು. ಹೌದು ದೇವರೇ, ವ್ಯರ್ಥವಾದ ಕೆಲಸಗಳಿಗೆ ನಾವು ಒಳಗಾಗದಂತೆ. ಹಲ್ಲೆಲೂಯಾ. ಲೋಕ ವ್ಯರ್ಥವಾದ ಕೆಲಸಕ್ಕೆ ಒಳಗಾಗಿದೆ. ಲೋಕದ ಜನಗಳು ವ್ಯರ್ಥವಾದ ಕೆಲಸನ ಮಾಡ್ಕೊಂಡಿದ್ದಾರೆ. ದೇವರೇ ಸ್ತೋತ್ರ. ಅವ್ರನ್ನ ಅದರಲ್ಲೇ ಹೋಗೋಕ್ಕೆ ನೀವು ಬಿಡೋರಾಗಿರ್ತೀರಾ. ತಮಗೆ ದೋಚಿದ ಮಾರ್ಗದಲ್ಲಿ ಅವ್ರನ್ನ ಹೋಗೋದಕ್ಕೆ ನೀವು ಬಿಟ್ಬಿಡ್ತೀರಾ ಅಂತ ಹೇಳಿ ಸತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಎಡಕ್ಕೂ ಬಲಕ್ಕೂ ಹಿಂಜಾರಿ ಹೋಗ್ದಿಲ್ದಂಗೆ ನಮ್ಮನ್ನ ಸತ್ಯದಲ್ಲಿ ನೆಲೆನಿಲ್ಲಿಸಿ, ಆನಂದ ಪಡಿಸಿ, ಆಶೀರ್ವಾದ ನಿಧಿಗಳಾಗಿ ಲಕ್ಷ ಲಕ್ಷ ಜನಗಳಿಗೆ ನಾವು ಆಶೀರ್ವಾದ ಒಳ್ಳೆ ಪಾತ್ರೆಗಳಾಗಿರುವಂತೆ ನಮ್ಮ ಒಬ್ಬೊಬ್ಬರನ್ನು ಯೇಸುವಿನ ನಾಮದಲ್ಲಿ ಆಶೀರ್ವಹಿಸಿದ್ದೇವರ ಅಧಿಕಾರ. ಎಲ್ಲ ಗಲಾಟೆ, ತೊಂದರೆಗಳು, ಕೊಲೆಗಳು, ಅತ್ಯಾಚಾರಗಳು ದೇಶದಲ್ಲಿ, ಕುಟುಂಬದಲ್ಲಿ, ರಾಜ್ಯದಲ್ಲಿ ನಡೆದಿಲ್ಲದಂಗೆ ಕಾಪಾಡಿ ಯೇಸುವೆ. ಸಮಾಧಾನ ಸಂತೋಷ ಕೊಟ್ಟು ಕಾಪಾಡು. ಯೇಸು ನಾಮದಲ್ಲಿ ಬೇಡಿಕೊಳ್ಳಿ ತಂದೆ.